ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ರಾಜ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಾಗಬೇಕು. ಯಾರು ಈ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ದೇನೆ. ಇವಾಗ ಹೊರಡೋಣ. ಇನ್ನು ನನ್ನ ಮಗ ಬಟ್ಟೆ ಹಾಕ್ಕೊಂಡಿಲ್ಲ, ಅವನಿಗೆ ಬಟ್ಟೆ ಹಾಕಿ ರೆಡಿ ಮಾಡ್ತೀನಿ. ಇವಾಗ ರೆಡಿಯಾಗಿ ಹೊರಡ್ತಿದ್ವಿ. ಒಂದು ಫ್ಲಿಪ್ಕಾರ್ಟಲ್ಲೊಂದು ಕೊರಿಯರ್ ಇತ್ತು, ಅದೊಂದು ರಿಸೀವ್ ಮಾಡ್ಕೊಂಡಿದ್ದೀನಿ. ಏನಿದೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ. ಬನ್ನಿ. ಸ್ನಾನ ಮಾಡಿಸಿ. ಈ ಥರ ಇದೆ, ರಿಂಗ್ ಲೈಟು ವಿತ್ ಸ್ಟ್ಯಾಂಡ್ ಇರೋ ಅಂತ ತರಿಸಿದ್ದೆ. ತುಂಬ ದೊಡ್ಡದಲ್ಲ, ಚಿಕ್ಕದು ಲೈಟು. ಯಾರಿಗಾದರೂ ಇದ್ರದ್ದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಟು ಫೋನ್ ಮಾಡಿದಾಗ ಮೇನ್ ರೋಡಿಗೆ ಬರ್ತೀವಿ ಆವಾಗ ಬಾ ಅಂತ ಹೇಳಿದ್ದಾರೆ. ಅದಕ್ಕೆ ರೆಡಿಯಾಗಿದ್ದೀನಿ. ಅವ್ರು ಫೋನ್ ಮಾಡಿ ಬರೋದೇನು ತುಂಬ ಟೈಮ್ ಆಗೋಲ್ಲ, ಒಂದು 5-10 ಮಿನಿಟ್ಸ್ ಸಾಕು. ನಾನು ಇಲ್ಲಿಂದ ಮೇನ್ ರೋಡ್ಗೆ ಹೋಗೋಕೆ ಅಷ್ಟು ಟೈಮ್ ಆಗುತ್ತೆ ನಮ್ಮ ಮನೆಯಿಂದ. ಅದಕ್ಕೆ ರೆಡಿ ಮಾಡಿಬಿಟ್ಟಿದ್ದೀನಿ. ಇವ್ನು ನೋಡಿ ಈ ಥರ ಆಡ್ತಿದ್ದಾನೆ. ಹಿಂದಿಂಗ್ಲ ಇತ್ತು ಬಾಕ್ಸ್ನ ತಲೆಗೆ ಹಾಕ್ಕೊಂಡು ಓಡಾಡ್ತಿದ್ದಾನೆ. ಇಲ್ಲಿ ಏನಾಯಿತು ಮಗನೇ ನಿನಗೆ? ಈ ಥರ ಕಣ್ಣೆ ಮುಚ್ಚಲೆ ಆಡ್ತಿದ್ದಾನೆ ಅದನ್ನು ಹಾಕ್ಕೊಂಡು. ಫೋನ್ ಮಾಡ್ತಿದ್ದಾರೆ. ಇವಾಗ ಮೇಬಿ ಬಂದಿದ್ದಾರೆ ಅನಿಸುತ್ತೆ, ಹೊರಡಬೇಕು. ಇವಾಗ ಬಂದಿದ್ದಾರಂತೆ, ಹೊರಟಿದ್ದೀನಿ, ಹೋಗೋಣ ಅಂತ. ಇವಾಗ ನನ್ನ ಮಗ ಇಲ್ಲಿದ್ದಾನೆ ನೋಡಿ, ಖುಷಿ ಅವನಿಗೆ. ಹಾಯ್ ಮೇಡಲ್ಲಿ ಆಂಟಿಗೆ ಮಾಡ್ಕೊಂಬರೋಣ ಇರೋ. ಇಲ್ಲೇನಿದೆ ನೋಡು, ಐಸ್ ಟೇಸ್ಟ್ ಮಾಡ್ತಾ ಇದ್ದೀವಿ, ಹೇಗಿದೆ ನೋಡಬೇಕು. ಐಸ್ ಕ್ರೀಮ್ ತೋರಿಸೋ, ಏನು ಅಂತ
ಹಿಂಗೆ ಹೊರಟಿದ್ದೀವಿ ಇವಾಗ ಊಟ ಮುಗಿಸ್ಕೊಂಡು. ನಾನು ನನ್ನ ಫ್ರೆಂಡ್ ಇದ್ದಾರೆ. ನನ್ನ ಮಗ ಇಲ್ಲಿದ್ದಾನೆ. ಹೋಗ್ತಾ ಇದ್ದೀವಿ. ನಾನು ತಂದಿದ್ದೀನಿ. ಇವಾಗ ಹೊರಟು ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿ ಸೀರೆ ಮೇಳ ಇದೆ, ನೋಡ್ಕೊಂಡು ಹೋಗೋಣ ಅಂತ. ನೋಡ್ಕೊಂಡು ಹೋಗಬೇಕು. ನ್ಯೂ ಇಯರ್ಗೆಲ್ಲೂ ಹೋಗಿಲ್ಲ ಅಂತ ಫ್ರೆಂಡ್ಸ್ ಎಲ್ಲ ಲೈಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಲೈಟಾಗಿ ಪ್ಲ್ಯಾನ್ ಮಾಡ್ಕೊಂಡ್ಬಂದ್ರು ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಖುಷಿಯಾಗಿ ಮಕ್ಕಳು ಎಲ್ಲ ತುಂಬ ಎಂಜಾಯ್ ಮಾಡಿದ್ರು. ನನ್ನ ಮಗನ ಸ್ಕೂಲಿಗೆ ರಜಾ ಹಾಕ್ಸಿ ಕರ್ಕೊಂಡ್ಬಂದಿದ್ದೆ. ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಬಂದು ಬರೋ ಟೈಮ್ ಆಯಿತು. ಆದರೂ ತುಂಬ ಚೆನ್ನಾಗಿ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸಿಕ್ಕಿ ಮಾತಾಡಿದ್ದೆಲ್ಲ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಈಗ ಇಲ್ಲೇ ನಿಯರ್ ಬೈ ಸೀರೆ ಮೇಳ ಇದೆ, ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಬನ್ನಿ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಥ್ಯಾಂಕ್ ಯು ಮ್ಯಾಮ್. ಸ್ಪೆಷಲಿ ಸ್ಯಾರಿ ಕಾಸ್ಟ್ಲಿ. ನನ್ನ ಫ್ರೆಂಡ್ ತೋರಿಸ್ತಿದ್ದಾರೆ ಈ ಸ್ಯಾರಿ, ತುಂಬ ಚೆನ್ನಾಗಿದೆ ಅಲ್ಲ. ಕಲರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಪ್ರೈಸ್ ಏನಿದೆ ಅದ್ರದ್ದು? 2000 ಆಫರ್ ಪ್ರೈಸ್. ಟಿಶ್ಯೂ ಹಾರ್ಡ್ ಬರುತ್ತೆ. ಇದು 3100 ಆಗುತ್ತೆ. ಕೊಡ್ತೀಯ ಪದೇ ಪದೇ? ಇಲ್ಲಿರೋದೆಲ್ಲ 9000 ಆಲ್ಮೋಸ್ಟ್ ಸೆಲ್ಫ್ ಇರೋಂಥದ್ದು. ಕೆಲವೊಂದು 2000. ಇದು ನೋಡು, ಅದಕ್ಕೂ ಕ್ವಾಲಿಟಿ ನೋಡಬೇಕಾಗುತ್ತೆ. ಫ್ರೆಂಡ್ ಇಷ್ಟ ಆ ಥರದ್ದು ಇಲ್ಲೊಂದು ನೋಡ್ತಾ ಈ ಥರ ಬ್ರೈಡಲ್ ಮೇಕಪ್ ಮಾಡ್ಕೊಳ್ಳೋ ಹಿಂಗೆ 3D ಅಲ್ಲ.
ಮಕ್ಕಳಿಗೂ ಅಷ್ಟೇ ಇದು 12 ಏನು ತಗೊಳ್ಬೇಕಂತಿದ್ದೀಯಾ? ಇದೇನು ಸಾರಿ? ಗದ್ವಾಲ್ ಸ್ಯಾರಿ ಅಂತಿದೆಲ್ಲ ಗದ್ವಾಲ್. ಎಷ್ಟು ಇಟ್ಟಿದ್ದೀರಾ? 40,000 20,000 ಲಾಸ್ಟ್ 40 ಯಾವುದು 40,000? 13 ಇದೆಲ್ಲ 9,000 ಇದೆಲ್ಲ ಎಷ್ಟು ಒಂದು ತೋರಿಸ್ನಲ್ಲ ನಿಮಗೆ ಕಂಚಿಯಿಂದ ತಂದಿದ್ದು ಅಂತ ಸೀರೆ ತೋರಿಸುತ್ತಾ? ತೋರಿಸಿಲ್ವಾ ಕಂಚಿಯಿಂದ? ಇದು 14,000 ಎಷ್ಟು? ಇದಾ 20ದು 14,000 ಹಾಕಿದ್ದಾರೆ. ಆಯಿತು. ಥ್ಯಾಂಕ್ ಯು ತೋರಿಸೋಕ್ಕೆ. ಗೊತ್ತಾಯ್ತು ಕಮ್ಮ ಅಷ್ಟೇ ಸಿಂಪಲ್ ಆಗಿ ನೋಡ್ಬೇಕು. ಅಷ್ಟು ದೊಡ್ಡದು ಬೇಡ ಅವೆಲ್ಲ ಇದಕ್ಕೆ ಹಾಕೋದು. ಮುಗಿಸ್ಕೊಂಡೆಲ್ಲ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಡ್ರಾಪ್ ಮಾಡೋದ್ರು. ನನಗೆ ಡೈರಿ ಮಿಲ್ಕ್ ಬೇಕಂದ್ರೆ ಅಷ್ಟು ಊಟ ಮಾಡಿ ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾನೆ. ಆದರೂ ಡೈರಿ ಮಿಲ್ಕ್ ಬೇಕು ಅಂತ ಕೇಳ್ತಾ ಇದ್ದಾನೆ. ನಾನು ಮನೆ ಹತ್ರ ಅಂಗಡಿ ಇದೆಯಲ್ಲ ಕೊಡಿಸ್ತೀನಿ ಬಾ ಅಂತ ಹೇಳ್ಕೊಂಬಂದೆ. ಇವಾಗ ಮನೆಗೆ ಬಂದಿದ್ದೀನಿ. ಹಾಗೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಬೇಕು. ನಾವು ಅನ್ಎಕ್ಸ್ಪೆಕ್ಟಾಗಿ ಸೀರೆ ಮೇಳಕ್ಕೆ ಹೋಗಿದ್ದು. ರಾಪಿಡ್ ರಶ್ಮಿ ಅವರು ಸಿಕ್ಕಿದ್ರು. ಅವ್ರ ಜೊತೆ ಕೂಡ ಸ್ವಲ್ಪ ಸೆಲ್ಫಿ ಫೋಟೋ ಎಲ್ಲ ತೊಗೊಂಡು ಆಮೇಲೆ ಅಲ್ಲೆಲ್ಲ ಓಡಾಡಿಕೊಂಡು ಸ್ಯಾರೀಸ್ನೆಲ್ಲ ನೋಡಿಕೊಂಡು ಏನೇನು ಪ್ರೈಸ್ ಇದೆ ಅಂತ. ನಾನು ಮೊನ್ನೆ ತಾನೇ ತೊಗೊಂಡಿದ್ದೆ, ಹಾಗಾಗಿ ಏನು ಪರ್ಚೇಸ್ ಮಾಡಲಿಲ್ಲ. ಕೆಲವೊಂದು ಸ್ಯಾರಿ ಇಷ್ಟ ಆಯಿತು, ಬಟ್ ನಾವು ಅಲ್ಲಿಗೆ ಎಕ್ಸ್ಪೆಕ್ಟ್ ಮಾಡಿ ಹೋಗಿರಲಿಲ್ಲ, ಹಾಗಾಗಿ ತಗೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಬಂದ್ವಿ. ಅದಕ್ಕೆ ನಮಗೆ ಮೋಟಿವೇಶನ್ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ತುಂಬ ಜನ ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರೆ. ಅವರಿಗೋಸ್ಕರನಾದರೂ ನಾವು ಮಾಡಬೇಕು, ವೀಡಿಯೋಸ್ನ ಸ್ಟಾಪ್ ಮಾಡಬಾರ್ದು ಅಂತ ಮೋಟಿವೇಶನ್ ಬರುತ್ತೆ. ಹಾಗೆ ಒಂದು ವೀಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡಿದ್ರೆ ಇನ್ನೂ ತುಂಬ ಖುಷಿ ಆಗುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಕೊನೆವರೆಗೂ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಲೈಕ್ ಮಾಡಿ. ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದೇ ಥರ ಲಾಗ್ಸ್ ಮಾಡಿ, ಈ ಥರ ಮಾಡಿ, ಈ ಕಂಟೆಂಟ್ ತಗೊಂಬನ್ನಿ ಅಂತ ಹೇಳಿದ್ರೆ ನಾವು ಅದೇ ಥರ ಮಾಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ತುಂಬ ಖುಷಿ ಆಗುತ್ತೆ ಆ ಥರ ಎಲ್ಲ ಕಮೆಂಟ್ ಮಾಡಿದ್ರೆ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ತುಂಬ ಸಪೋರ್ಟ್ ಮಾಡಿ.